ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಅದೆಷ್ಟು ಅಭ್ಯರ್ಥಿಗಳ ಡ್ರೀಮ್ ಪ್ರಾಜೆಕ್ಟ್ ಅಂತಾನೆ ಹೇಳ್ಬಹುದು. ಯಾಕಪ್ಪ ಅಂದ್ರ 4-5 ವರ್ಷಗಳಿಂದ ಸರಿಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಆಗಿಲ್ಲ. ಇವಾಗ ನೇಮಕಾತಿ ಆಗಕತ್ತೈತಿ. 8,000 ಪ್ಲಸ್ ಹುದ್ದೆಗಳದು ನೇಮಕಾತಿ ಆಗಕತ್ತೈತಿ. ಅದರಂತೆ ಈಗ KSISF ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರೋಸ್ಟರ್ ಅನ್ನ ರೆಡಿ ಮಾಡಿ ಬೇಗನೆ ಕಳಿಸುವಂತೆ ಮಾಹಿತಿಯನ್ನ ಕೊಟ್ಟಿರ್ತಾರ. ಬನ್ನಿ ಹಾಗಿದ್ರೆ ಅದೇನೆಲ್ಲ ಇದೆ ಅಂತ ನೋಡೋಣ. ಪೊಲೀಸ್ ಕಾನ್ಸ್ಟೇಬಲ್ PC PSI SD FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸಿದರೆ ಈ ನೋಟ್ಸ್ ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್. ಇದ್ರ ಜೊತೆಗೆ ನಿಮಗೆ SDA FDA PC PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದ್ರು ಬೇಕಾಗಿತ್ತಂದ್ರ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಕಾರಣಕ್ಕಾಗಿ 350 ರೂಪಾಯಿ ಐತನ ಕೇವಲ 250 ರೂಪಾಯಿಗೆ ಈ 2 ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸೀರಿಯಸ್ ಆಗಿ ಸ್ಟಡಿ ಮಾಡ್ತೀನಿ ಅನ್ನೋರು ಈ ಸಿಲೆಬಸ್ ನೋಟ್ಸ್ ಅನ್ನ ತೆಗೆದುಕೊಂಡು ಸ್ಟಡಿಯನ್ನ ಮಾಡಬಹುದು. ಇದರಲ್ಲಿ ನಿಮಗೆ ಸಿಲೆಬಸ್ ಅಲ್ಲಿರುವ ನೋಟ್ಸ್ ಪ್ಲಸ್ ಶಾರ್ಟ್ ನೋಟ್ಸ್ ಅಂದ್ರೆ ಕೋಚಿಂಗ್ ಹೋದಾಗ ಹಿಂಗ್ ಡೀಟೇಲ್ಸ್ ಬಯಸಿರ್ತಾರ ಆ ರೀತಿ, ಮತ್ತೆ ಶಾರ್ಟ್ ನೋಟ್ಸ್ ಅಂದ್ರೆ ಎಕ್ಸಾಮ್ ಸಮೀಪ ಬಂದಾಗ ಹೋದಾಗ, ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿದಂತ 30 ರಿಂದ 50% ಕ್ವಶನ್ಸ್ ರಿಪೀಟ್ ಆಗಿರ್ತಾವ. ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಂಡು ಸ್ಟಡಿಯನ್ನ ಪ್ರಾರಂಭಿಸಬಹುದು. ಯಾಕಪ್ಪ ಅಂದ್ರೆ ನೇಮಕಾತಿ ಇವಾಗ ಆಯ್ತಪ್ಪ ಅಂದ್ರೆ ಕೇವಲ 2 ರಿಂದ 3 ಮಂತ್ ಅಷ್ಟೇ ಟೈಮ್ ಇರುತ್ತಾ. ಓಕೆ, ಅದು ಓದೋದು ಬಿಡೋದು ನಿಮಗೆ ಬಿಟ್ಟಿದ್ದ. ಓಕೆ, ಬನ್ನಿ ಸ್ನೇಹಿತರೆ, ಆಗಿದ್ರೆ ಇದು ಬಂದು ಅಫಿಷಿಯಲ್ ಆಗಿ ಬಂದ ಮಾಹಿತಿನ ಆಗಿರ್ತದ. 2025-26ನೇ ಸಾಲಿನ ಕಾನ್ಸ್ಟೇಬಲ್ KSISF ಕಲ್ಯಾಣ ಕರ್ನಾಟಕ ಏನಿದೆ ಇದಲ್ಲ HK ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತು ಇಲ್ಲಿ ಎಲ್ಲಿ ಕಳಿಸ್ಯಾರಪ್ಪ ಅಂದ್ರ ಪೊಲೀಸ್ ಪ್ರಧಾನ ಕಚೇರಿ ಪತ್ರ ಅಂದ್ರೆ ಇನ್ಫಾರ್ಮೇಶನ್ ಇರ್ತಿರೋ ಒಂದು ಲಿಖಿತ ಪ್ರಮಾಣ ಪತ್ರದಲ್ಲಿ ಆ ನಂಬರ್ ಅನ್ನ ಹಾಕ್ಬೇಕಾಗ್ತದ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ KSISF 1, 2, 3ನೇ ಪಡೆಗಳಲ್ಲಿ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಪ್ರಸ್ತುತ ರಿಕ್ತ ಇರುವ 376 ಸಂಖ್ಯೆಯ ಪೊಲೀಸ್ ಕಾನ್ಸ್ಟೇಬಲ್ಗಳ ಹುದ್ದೆಗಳ ಉಲ್ಲೇಖಿತ ಪತ್ರದಲ್ಲಿ ತಿಳಿಸಿರುವಂತೆ ನೇರ ಹಾಗೂ ಸಮತಳ ವರ್ಗೀಕರಣ ಮತ್ತು ಕ್ರೀಡಾ ಮೀಸಲಾತಿಯನ್ನು ನಿಗದಿಪಡಿಸಿ 14/5/2026 ಒಳಗಾಗಿ ಸಲ್ಲಿಸಲು ಕೋರಲಾಗಿದೆ. ಆದ್ದರಿಂದ ಕಲ್ಯಾಣ ಕರ್ನಾಟಕ PC KSISF ಹುದ್ದೆಗಳಿಗೆ ಕಮಾಂಡೆಂಟ್ ಅವರು ನೇಮಕಾತಿ ಪ್ರಾಧಿಕಾರದಿಂದ ಈ ಕೆಳಕಂಡಂತೆ ತಮ್ಮ ಘಟಕ ರಿಕ್ತ ಹುದ್ದೆಗಳಿಗೆ ನೇರ ಹಾಗೂ ಸಮತಳ ವರ್ಗೀಕರಣ ಮತ್ತು ಕ್ರೀಡಾ ಮೀಸಲಾತಿಯನ್ನು ನಿಗದಿಪಡಿಸಿ ಘಟಕ ಅಧಿಕಾರಿಗಳ ದೃಢೀಕರಣದೊಂದಿಗೆ 14/5/2026 ಒಳಗಡೆ ತಪ್ಪದೇ ಕಚೇರಿಗೆ ಸಲ್ಲಿಸಬೇಕು. ಈಗ ಆಲ್ರೆಡಿ ಸಲ್ಲಿಕೆ ಆಗಿರ್ತದ. ಒಂದಿಷ್ಟು ಮಾಹಿತಿಗಳೇನಿರ್ತಾವಲ್ಲ ಅವು ಗುಪ್ತವಾಗಿರ್ತಾವ. ಅವನ್ನ ವಾಪಸ್ ವೆರಿಫಿಕೇಶನ್ ಮಾಡಿ ಆಮೇಲೆ ರಿಲೀಸ್ ಮಾಡ್ತಾರ. ಒಂದಿಷ್ಟು ಅಫಿಷಿಯಲ್ಸ್ ಗಳಿಂದ ಬಂದ ಮಾಹಿತಿ ಮಾತ್ರ ಈ ರೀತಿ ನಿಮಗೆ ನೋಡಲು ಸಿಗ್ತಾವ್ರಿ. ಎಲ್ಲಾನು ಕೂಡ ಜನಗಳಿಗೆ ತೋರಿಸ್ಬೇಕಂತ ಏನ್ ರೂಲ್ಸ್ ಇಲ್ಲ. ಒಂದಿಷ್ಟು ಎಲ್ಲ ಕಂಪ್ಲೀಟ್ ಆಗಿ ಮುಗಿದ ಮೇಲೆ ನಿಮ್ಗ ರಿಲೀಸ್ ಅನ್ನ ಮಾಡ್ತಾರ. ಇಲ್ಲಿ ನೋಡ್ಬೋದು, ಇವು HK ವೃಂದದ ಅಥವಾ ಕಲ್ಯಾಣ ಕರ್ನಾಟಕದ ಅಂದ್ರೆ ಹೈದರಾಬಾದ್ ಕರ್ನಾಟಕ ಅಂತ ಏನಿತ್ತಲ್ಲ ಮೊದಲೆದ್ದು, ಅದನ್ನೀಗ KK ಅಂತ ಕಲ್ಯಾಣ ಕರ್ನಾಟಕ ಅಂತ ಮಾಡ್ಯಾರ. ಅದೆಲ್ಲರಿಗೂ ಕೂಡ ಗೊತ್ತೈತಿ. ಇಲ್ಲಿ ನೋಡ್ರಿ, KSISF ಬೆಂಗಳೂರದಾಗಿರೋದು 1ನೇ ಪಡೆದಾಗ 47 ಪೋಸ್ಟ್ ಅದಾವ. ಶಿವಮೊಗ್ಗದಾಗ 236. ಅದೇ ರೀತಿ 3ನೇ ಪಡೆ ಅದರಾಗ 93 ಹುದ್ದೆಗಳು ಖಾಲಿ ಅದಾವ. ಒಟ್ಟಾರೆ ಆಗಿರೋದು 376 ಹುದ್ದೆಗಳು. ಈ ಹುದ್ದೆಗಳಿಗೆ ಯಾಕಪ್ಪ ಈ ರಿಕ್ತ ಸ್ಥಾನ ಕರೆಕ್ಟ್ ಆಗಿ ಸಮತಲ ಮಾಡಿ ಕಳ್ಸಂದಾರಪ್ಪ ಅಂದ್ರ, ಈಗ ಆಲ್ರೆಡಿ ರೋಸ್ಟರ್ ಬಿಂದು ಏನ್ ಬಿಟ್ಟಾರಲ್ಲ ಅದರ ಪ್ರಕಾರವಾಗಿ ಎಲ್ಲಾ ರೋಸ್ಟರ್ ಅನ್ನ ರೆಡಿ ಮಾಡಿ ಕಳಿಸ್ಬೇಕು. ಇಲ್ಲಿ ಯಾವುದೇ ಒಂದು ವರ್ಗಕ್ಕೂ ಕೂಡ ಮೋಸ ಆಗದಂತೆ ಅದ್ರ ಜೊತೆಗೆ ಕ್ರೀಡಾ ಮೀಸಲಾತಿಯನ್ನ ಏನ್ ಕೊಟ್ಟಿದಾರಲ್ಲ ಆ ಕ್ರೀಡಾ ಮೀಸಲಾತಿ ಸರಿಯಾಗಿ ಯೂಸ್ ಆಗ್ಬೇಕ್ರಿ. ಈಗ ಇಲ್ಲಿ 100ಕ್ಕೆ 3 ಕ್ರೀಡಾ ಮೀಸಲಾತಿ ಏನೈತಲ್ಲ ಅದು ಕರೆಕ್ಟ್ ಆಗಿ ಕೊಟ್ಟ ಇದು ಮಾಡ್ಬೇಕಂದ್ರೆ ಇಲ್ಲಿ ಎಷ್ಟು ಪೋಸ್ಟ್ ಅದಾವೋ ಎಲ್ಲಿ ಎಷ್ಟು ಕೊಡ್ಬೇಕು, ನಾವು 1 ಕೊಡ್ಬೇಕಾ 2 ಕೊಡ್ಬೇಕಂತೇಳಿ ಸರಿಯಾಗಿ ಸಮತಲನ್ನ ಮಾಡ್ಕೊಂಡು ನಿಮ್ಗ ರೋಸ್ಟರ್ ಅಲ್ಲಿ ರಿಲೀಸ್ ಅನ್ನ ಮಾಡ್ತಾರ. ಓಕೆ ರೀ, ಇದರದೇನ ಆಯ್ತು. ನಮ್ದು ಮುಖ್ಯವಾಗಿ ನಾನ್ HKದು CAR DR ಮತ್ತೆ ಸಿವಿಲ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ
ಏನ್ ಮಾಡ್ಬೇಕ್ರಿ ನಾವಿನ್ನ ಏನೇನ್ ಕತಿ ಆಗೈತಿ ಅದರದಂತ ತಿಳಿಸ್ಕೊಡ್ರಿ ಅಂದೆ. ಈಗ ಆಲ್ರೆಡಿ ಅವನ ರೋಸ್ಟರ್ ಬಿಂದುವರೆಗೂ ಕೂಡ ಬಂದಿತ್ರಿ ಲಾಸ್ಟ್ ಟೈಮ್ ರೋಸ್ಟರ್ ರೆಡಿ ಆದಾಗ. ಮತ್ತೆ ಈಗ ರೋಸ್ಟರ್ ಅನ್ನ ಅವನ ರೆಡಿ ಮಾಡ್ತಾರ. ಮತ್ತೆ ರೋಸ್ಟರ್ ರೆಡಿ ಆದ ಮೇಲೆ ಜಿಲ್ಲಾವಾರು ಫಸ್ಟ್ ಗೆ ಈಗ ಜಿಲ್ಲಾವಾರು ಅಂತ ನಿಮ್ಗೆ ಆಲ್ರೆಡಿ ಮಾಹಿತಿ ಸಿಕ್ಕೈತಿ ಎಷ್ಟೆಷ್ಟು ಪೋಸ್ಟ್ ಅದಾವ ಅಂತೇಳಿ. ಇನ್ನ ಅದರಂತೆ ಈಗ ರೋಸ್ಟರ್ ಅನ್ನ ರೆಡಿ ಮಾಡಿ 2A ಗೆಷ್ಟು 2B ಗೆಷ್ಟು 3rd A ಗೆಷ್ಟು ಪ್ರತಿಯೊಂದು ವರ್ಗಕ್ಕೆ ಎಷ್ಟು ಪೋಸ್ಟ್ ಗಳು ಬರ್ತಾವ. ಮತ್ತೆ ಅದೇ ರೀತಿಯಲ್ಲಿ ಗ್ರಾಮೀಣ ಮಾಧ್ಯಮ, ಕನ್ನಡ ಮಾಧ್ಯಮ, ಅದೇ ರೀತಿ PDP ಅಂದ್ರ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದ್ರ ಮುಳುಗಡೆ ರೀ. PDP ಅಂದ್ರೆ ಮುಳುಗಡೆ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಇವ್ರೆಲ್ಲರಿಗೂ ಕೂಡ ಪ್ಲಸ್ ಎಕ್ಸ್ ಸರ್ವಿಸ್ ಮ್ಯಾನ್ ಜೊತೆಗೆ ಸರ್ವಿಸ್ ಇದು ಈಗ ಆಲ್ರೆಡಿ DR ದಾಗ ಇರ್ತಾರ, ಅವರು ಸಿವಿಲ್ಗೆ ಹೋಗಿರ್ತಾರ, ಅವ್ರಿಗೂ ಕೂಡ ಒಂದಿಷ್ಟು ಸೇವಾ ನಿರತ ಅಂತ ಪೋಸ್ಟ್ ಅನ್ನ ವರ್ಗೀಕರಣ ಮಾಡಿ ಬಿಡ್ತಾರ. ಸ್ವಲ್ಪ ಲೇಟ್ ಆಗತ್ತ, ತಡ್ಕೋರಿ. ಆದ್ರೆ ಇದು ಪ್ರೊಸೆಸ್ ಫುಲ್ ಸ್ಪೀಡ್ ಐತಿ. ಆಲ್ಮೋಸ್ಟ್ ಎಲ್ಲ ಜೂನ್ ಮೊದಲನೇ ವಾರದಲ್ಲಿ ನೇಮಕಾತಿ ಆಗೋದು 100% ಐತಿ. ಯಾಕಂದ್ರ ಈಗಿರುವ ಪ್ರೆಸರ್ ಅನ್ನ ನೋಡಿದ್ರ ಯಾವ ಬೇಕಾದ್ರೂ ನಿಮ್ದು ನೇಮಕಾತಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಹೊರ ಬೀಳಬಹುದು. ಆಯ್ತು, ನಾ ಇದನ್ನ ಎಲ್ಲ ಅಪ್ಡೇಟ್ ಯಾಕೆ ಕೊಡಾಕತ್ತೀನಪ್ಪ ಅಂದ್ರ ಒಂದಿಷ್ಟು ಅಭ್ಯರ್ಥಿಗಳು ಇದೇನ ಎಷ್ಟು ದಿವಸ ಒಮ್ಮೆ ಸ್ಪೀಡ್ ಮಾಡಿದ್ರು ಒಮ್ಮೆ ಸ್ಟಾಪ್ ಆತಲ್ಲ ಅಂತ ಅನ್ಕೊಂಡಿರ್ತಾರ. ಬಟ್ ಒಳಗಡೆ ಒಂದಿಷ್ಟು ಇಲಾಖೆದವ್ರು ಕೆಲಸ ಮಾಡ್ತಿರ್ತಾರ, ಅದು ಯಾರಿಗೂ ಗೊತ್ತಿರಂಗಿಲ್ಲ. ಇತ್ತು ಅದಕ್ಕಾಗಿ ಇಂಥವೆಲ್ಲ ಪ್ರೊಸೆಸ್ ಒಳಗ ಹಾಕಿರ್ತಾವ. ಇವ್ರು ಹೊರಗ್ ಕೂತ್ ಹುಡುಗರು ಏನಂತಿರ್ತಾರೆ, ಏನ ಬಿಡವಲ್ರು ಮಾರಿ ಯಾವಾಗ ಮಾಡ್ಯಾರ ಏನ್ ಸುಳ್ಳ ಇದನ್ ಮಾಡಾಕತ್ತಾರ ಅಂತ ತಿಳ್ಕೊಂಡಿರ್ತಾರ. ಬಟ್ ಆದ್ರೆ ಒಳಗಿರುವ ಕೆಲಸಗಳು ಎಲ್ಲಾ ಮುಗಿದ ಮೇಲೆ ಅವ್ರು ನಿಮ್ದು ನೇಮಕಾತಿಯನ್ನ ಮಾಡ್ಕೋತಾರ. ಇದು ಇನ್ನೇನು ಕೆಲವೇ ದಿನಗಳಲ್ಲಿ ಆಗ್ತದ ನೇಮಕಾತಿ. ಡೋಂಟ್ ವರೀಸ್, ಸರಿಯಾಗಿ ಸ್ಟಡಿಯನ್ನ ಮಾಡ್ತಾ ಇರಿ. ಇಲ್ಲಿ ನೋಡ್ರಿ, ಪ್ರಯತ್ನ ಪಟ್ಟವರು ಎಂದು ಸೋತೆ ಇಲ್ಲ, ಆಗಲ್ಲ ಅಂತ ಕುಂತವರು ಎಂದು ಗೆದ್ದೇ ಇಲ್ಲ. ಇದ್ರ ಮೇಲೆ ನಿಮ್ ಇಷ್ಟ ಸ್ಟಡಿ ಮಾಡೋದು ಬಿಡೋದು. ಏನೇ ಸ್ನೇಹಿತರೆ, ಇದೇ ರೀತಿ ಅಪ್ಡೇಟ್ ಏನಾದ್ರು ಬೇಕಾಗಿತ್ತು ಅಂದ್ರ ನಮ್ಗ ಕಮೆಂಟ್ ಮೂಲಕ ಎಸ್ ಅಂತ ಒಂದು ಕಮೆಂಟ್ ಹಾಕ್ರಿ. ಒಂದಿಷ್ಟು ಅಭ್ಯರ್ಥಿಗಳು ಏನ್ ಹಾಕ್ತಾರ, ಇದೇನ್ ಅಪ್ಡೇಟ್ ಸರಿ ಇಲ್ಲತ್ತೆ ನೋಡೋದ್ ಬಿಡ್ತಿರ್ತಾರ. ನಮ್ಗ ಯಾವ ರೀತಿ ಅಪ್ಡೇಟ್ ಅನ್ನ ಕೊಡ್ಬೇಕಂತೇಳಿ ನೀವು ಮಾಹಿತಿಯನ್ನ ಕೊಟ್ರ ಅದೇ ರೀತಿ ಅಪ್ಡೇಟ್ ಅನ್ನ ಕೊಡ್ತೀವಿ. ಇದಕ್ಕಿಂತ ಹೆಚ್ಚಿನ ಅಪ್ಡೇಟ್ ಬೇಕತ್ತೋ ಇಷ್ಟ ಅಪ್ಡೇಟ್ ಕೊಟ್ರ ಸಾಕಂತೇಳಿ. ಸ್ನೇಹಿತರೆ, ಇದಾಗಿತ್ತು ಇವತ್ತು ನೋಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದೆ ಸಿಗೋಣ. ಶುಭ ದಿನ.